ತುಮಕೂರಿನ ರೈಲ್ವೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್. ತುಮಕೂರು ಬಾಣಸವಾಡಿ ಮೆಮು ರೈಲ್ ಸೇವೆ ಆರಂಭ. ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ನಿತ್ಯ ತುಮಕೂರಿನಿಂದ ನೂರಾರು ಮಂದಿ ಪ್ರಯಾಣಿಕರು ಕೆಲಸಕ್ಕೆ ಓಡಾಡ್ತಾರೆ. ಈ ಪ್ರಯಾಣಿಕರು ಬಸ್ಗಳಿಗಿಂತ ರೈಲುಗಳಲ್ಲಿ ಪ್ರಯಾಣ ಮಾಡೋದು ಹೆಚ್ಚಾಗಿದ್ದು, ರೈಲಿನಲ್ಲಿ ಪ್ರಯಾಣಿಕರ ದಟ್ಟಣೆ ಹೆಚ್ಚಾಗಿರುತ್ತೆ. ಇದೀಗ ತುಮಕೂರಿನ ರೈಲ್ವೆ ಪ್ರಯಾಣಿಕರಿಗೆ ರೈಲ್ವೆ ಇಲಾಖೆ ಗುಡ್ ನ್ಯೂಸ್ ಅನ್ನ ನೀಡಿದ್ದು, ತುಮಕೂರು ಬಾಣಸವಾಡಿ ನಡುವೆ ಮೆಮು ವಿಶೇಷ ರೈಲು ಸೇವೆಯನ್ನ ಇಂದಿನಿಂದ ಆರಂಭಿಸಲಾಗಿದೆ. ಈ ಮೆಮು ರೈಲು ವೇಗವಾಗಿ ಸಂಚರಿಸಲಿದ್ದು, ಪ್ರಯಾಣಿಕರಿಗೆ ಸಾಕಷ್ಟು ಅನುಕೂಲ ಆಗಲಿದೆ. ಇನ್ನು ಈ ವಿಶೇಷ ಮೆಮು ರೈಲು ಮಧ್ಯಾಹ್ನ 3:30ಕ್ಕೆ ಬಾಣಸವಾಡಿಯಿಂದ ಹೊರಟು ಸಂಜೆ 5:15ಕ್ಕೆ ತುಮಕೂರಿಗೆ ತಲುಪಲಿದೆ. ನಂತರ ತುಮಕೂರಿನಿಂದ ಸಂಜೆ 5:45ಕ್ಕೆ ಮರು ಪ್ರಯಾಣ ಆರಂಭಿಸಿ ರಾತ್ರಿ 7:40ಕ್ಕೆ ಬಾಣಸವಾಡಿಗೆ ತಲುಪಲಿದೆ. ಕಡಿಮೆ ಸಮಯದಲ್ಲಿ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಸಂಪರ್ಕ ಕಲ್ಪಿಸುವ ಉದ್ದೇಶದಿಂದ ವಿಶೇಷ ಮೆಮು ರೈಲು ಬಿಡಲಾಗಿದೆ. ಇನ್ನು ಯಶವಂತಪುರ, ಹೆಬ್ಬಾಳ, ಚಿಕ್ಕಬಾಣಾವರ, ಗೊಲ್ಲಹಳ್ಳಿ, ದೊಡ್ಡಬೆಲೆ, ನಿಡವಂದ, ಹಿರೇಹಳ್ಳಿ ಹಾಗೂ ಕ್ಯಾಸಂದ್ರ ನಿಲ್ದಾಣಗಳಲ್ಲಿ ಈ ಮೆಮು ರೈಲು ನಿಲುಗಡೆಯನ್ನ ಹೊಂದಿದ್ದು, ದಿನನಿತ್ಯ ಪ್ರಯಾಣಿಸುವ ಉದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರಿಗೆ ಈ ವಿಶೇಷ ರೈಲು ಸೇವೆ ಹೆಚ್ಚಿನ ಸಹಾಯ ಆಗಲಿದೆ. ರೈಲ್ವೆ ಇಲಾಖೆ ರೈಲ್ವೆ ಪ್ರಯಾಣಿಕರಿಗೆ ಗುಡ್ ನ್ಯೂಸ್ ಕೊಟ್ಟಿರುವಂಥದ್ದು. ಬಾಣಸವಾಡಿಯಿಂದ ತುಮಕೂರಿಗೆ, ತುಮಕೂರಿನಿಂದ ಬಾಣಸವಾಡಿಗೆ ವಿಶೇಷವಾದಂತಹ ರೈಲನ್ನು ಬಿಟ್ಟಿರುವಂಥದ್ದು. ಮೆಮೊ ಟ್ರೈನ್ ಬಿಡುವ ಮುಖಾಂತರ ಸಾರ್ವಜನಿಕರಿಗೆ ಈಗ ಅನುಕೂಲ ಮಾಡಿಕೊಟ್ಟಿರುವಂಥದ್ದು ತೋರಿಸ್ತಾ ಹೋಗ್ತೀನಿ ದೃಶ್ಯ ಸಮೇತ. ಇಂದಿನಿಂದ ಇವಾಗ ಆರಂಭವಾಗ್ತಾ ಇರುವಂಥದ್ದು ಮೆಮೊ ಟ್ರೈನ್ ಏನಿತ್ತು ಬಾಣಸವಾಡಿ ಮತ್ತು ತುಮಕೂರಿನಿಂದ ಬಾಣಸವಾಡಿ ವಿಶೇಷವಾಗಿ ಅಂದರೆ ವೀಕೆಂಡಲ್ಲಿ ಸಾಕಷ್ಟು ಜನ ದಟ್ಟಣೆ ಇರುವಂಥದ್ದು. ರೈಲ್ವೆ ಪ್ರಯಾಣಿಕರು ಸಾಕಷ್ಟು ಸಮಸ್ಯೆ ಆಗ್ತಾ ಇತ್ತು. ಆದ್ದರಿಂದ ವಿಶೇಷವಾಗಿ ಮೆಮೊ ಟ್ರೈನ್ ಈಗ ರೈಲ್ವೆ ಇಲಾಖೆ ಬಿಡುವ ಮುಖಾಂತರ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಟ್ಟಿರುವಂಥದ್ದು. ಸಾಕಷ್ಟು ದಿನಗಳಿಂದ ಒತ್ತಾಯ ಕೇಳಿ ಬರ್ತಾ ಇತ್ತು, ಅಂದರೆ ಮೆಮೊ ಟ್ರೈನ್ ಅನ್ನು ಬಿಡಬೇಕು, ಈ ಭಾಗದಲ್ಲಿ ಸಾಕಷ್ಟು ಪ್ರಾಬ್ಲಮ್ ಆಗ್ತಿದೆ ಅಂತ ಒತ್ತಾಯ ಕೇಳಬೇಕಿತ್ತು. ಅದೇ ರೀತಿ ವಾರದ ಅಂತ್ಯದಲ್ಲಿ ಭಾನುವಾರ ಏನಿದೆ ಈ ವಾರದಿಂದ ಅಧಿಕೃತವಾಗಿ ಮೆಮೊ ಟ್ರೈನ್ ಈಗ ಚಲಾವಣೆಗೆ ಬರ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ ಟಿವಿ, ತುಮಕೂರು.